శ్రీరామ రామ భరతాగ్రజ రామ రామ శ్రీరామ భక్త పరిపోషక సార్వభౌమ శ్రీరామచంద్ర చరణౌ శరణం ప్రపద్యే. శ్రీరామ రామ ఆనందధామ సీతామాత మనోభిరామ రణరంగ భీమ సాకేత రామ ఆదర్శమూర్తి హే సార్వభౌమ రాజీవలోచన హే మేఘశ్యామ పురాణ పురుష రాజలలామ అగణిత గుణగణ సీతాభిరామ మోహన రూప అనంతనామ కౌసల్యతనయ కోసల రామ కారుణ్యమూర్తి కమనీయ నామ శేషతల్ప సుఖ నిద్రిత శ్యామ అవతారమూర్తి అద్భుత నామ క్షీరాబ్దివాస అనంత శయన.
ಛಾಯಾಃ ಪತಯೇ ನಮಃ. ನಮೋ ನಮೋ ರಾಮ ನಮೋ ನಮಸ್ತೆ. ನಮೋ ನಮೋ ನಾಥ ನಮೋ ನಮಸ್ತೆ. ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸದೇ ಮೇ. ಶ್ರೀರಾಮಚಂದ್ರಾಯ ನಮಃ. ಕೋದಂಡರಾಮಸ್ವಾಮಿನೇ ನಮೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮನಾಗಿರುವಂತಹ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದಲ್ಲಿ ಲಕ್ಷ್ಮಣನಿಂದ ಸೇವಿತನಾದ ಸೀತಾ ಸಮೇತನಾಗಿರುವಂತಹ ಕೋದಂಡಪಾಣಿಯನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿ ಸಮಸ್ತ ಲೋಕಗಳಿಗೆಲ್ಲ ನಾನೇ ರಾಜ ಅನ್ನುವಂತಹ ವಿಚಾರವನ್ನು ಈ ವಾಹನವನ್ನು ಅಧಿರೋಹಿಸುವುದರ ಮುಖಾಂತರ ಲೋಕಕ್ಕೆ ಸಾರಿ ಹೇಳ್ತಾ ಇರುವಂತಹ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಶ್ರೀರಾಮಚಂದ್ರಾಯ ನಮಃ. ಜಯ ಜಯ ನಿಗಮಾಂತ ಸಾರ. ಜಯ ಜಯ ನಿಗಮಾಂತ ಸಾರ. ಜಯ ಜಯ ಕನಕಾದ್ರಿ ಧೀರ. ಜಯ ಜಯ ನಿಗಮಾಂತ ಸಾರ. ಜಯ ಜಯ ಕನಕಾದ್ರಿ ಧೀರ. ಜಯ ಜಯ ನಿಗಮಾಂತ ಸಾರ. ಜಯ ಜಯ ಜಲಧಿ ಗಂಭೀರ. ಜಯ ಜಯ ಜಲಧಿ ಗಂಭೀರ. ಜಯ ಜಯ ಭಕ್ತ ಮಂದಾರ. ಜಯ ಜಯ ನಿಗಮಾಂತ ಸಾರ. ಜಯ ಜಯ ಕನಕಾದ್ರಿ ಧೀರ. ಜಯ ಜಯ ನಿಗಮಾಂತ ಸಾರ. ಜಯ ಜಯ ದಾನವ ಭೀಮಾ. ಜಯ ಜಯ ಸುಗುಣಾಭಿರಾಮ. ಜಯ ಜಯ ದಾನವ ಭೀಮಾ. ಜಯ ಜಯ ಸುಗುಣಾಭಿರಾಮ. ಜಯ ಜಯ ಪರಿಪೂರ್ಣ ಕಾಮ. ಜಯ ಜಯ ಪರಿಪೂರ್ಣ ಕಾಮ. ಜಯ ಜಯ ದೈವಲರಾಮ. ಜಯ ಜಯ ನಿಗಮಾಂತ ಸಾರ. ಜಯ ಜಯ ಕನಕಾದ್ರಿ ಧೀರ. ಜಯ ಜಯ ನಿಗಮಾಂತ ಸಾರ. ಜಯ ಜಯ ಜಲದ ಸಂಕಾಶ. ಜಯ ಜಯ ವರಚಿದಾಕಾಶ. ಜಯ ಜಯ ಜಲದ ಸಂಕಾಶ.
ಜಯ ಜಯ ವರಚಿದಾಕಾಶ ಜಯ ಜಯ ಶೇಷಾಚಲೇಶ ಜಯ ಜಯ ಶೇಷಾಚಲೇಶ ಜಯ ಜಯ ತರಿಗೊಂಡಾಧೀಶ ಜಯ ಜಯ ನಿಗಮಾಂತ ಸಾರ ಜಯ ಜಯ ಕನಕಾದ್ರಿ ಧೀರ ಜಯ ಜಯ ನಿಗಮಾಂತ ಸಾರ ನಿದಬ ಮಗರಿ ಸಾರಿ ಗಮಪ ಜಯ ಜಯ ನಿಗಮಾಂತ ಸಾರ దని దని పదని దాప మపదని దప మగరి సని దని గరి గని దని గరి సని దప దని స జయ జయ నిగమాంత సార దాని దని సరి గరి గ సరి ని గరి సని దప దని పద మప దాని ద ಸದಾ ನಿನಿದ 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 ನಿದಪ ಮಗರಿ ಸ ನಿನಿದ 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 ನಿ ಸರಿ ಗಮ ಪದ ನಿದಪ ಸ ನಿದ ಬರಿ ಸ ನಿದ ಬಗರಿ ಸ ನಿದಪ ಮಗರಿ ಸ ನಿದ ಪದ ನಿ ಸರಿ ಗಮ ಗಮ ಗರಿ ಸರಿ ಗಮ ಗಮ ಗರಿ ಸರಿ ಗ ದಿಗರಿ ಸ ನಿ ಸ ಗಮ ಗಮ ಗರಿ ಸ ನಿ ಸ ಸ ನಿದಪ ಮ ಗಮ ಗರಿ ಗಮ ಪ ಜಯ ಜಯ ನಿಗಮಾಂತ ಸಾರ ನಿಗಮಾಂತ ಸಾರ ಎಂಬುದಾಗಿ ಶ್ರೀರಾಮಚಂದ್ರ ಎಲ್ಲ ನಿಗಮಗಳ ಅಂತ ಅಂದರೆ ವೇದಾಂತ ಅಂತ, ನಿಗಮ ಅಂದರೆ ವೇದ, ನಿಗಮಾಂತ ವೇದಾಂತ, ಆ ವೇದಾಂತದ ಸಾರ ಸ್ವಾಮಿ ಕೋದಂಡಪಾಣಿಯಾಗಿದ್ದಾನೆ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಭಜಿಸ್ತಾ ಇದ್ದೇವೆ. ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಮೇಲೆ ಅಪಾರವಾಗಿರತಕ್ಕಂತಹ ಕರುಣೆಯನ್ನು ತಾನು ಬೀರ್ತಾ ಇದ್ದಾನೆ. ಅಂತಹ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ, ಆ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಅತ್ಯಂತ ವೈಭವದಿಂದ ಸರ್ವಭೂಪಾಲ ವಾಹನವನ್ನು ವಿದ್ಯುತ್ ದೀಪಗಳಿಂದ ಅತ್ಯಂತ ಪ್ರಕಾಶಮಾನವಾಗುವ ರೀತಿಯಿಂದ ಪುಷ್ಪಮಾಲೆಗಳಿಂದ ಅಲಂಕರಿಸಿದಂತಹ ಆ ಸರ್ವಭೂಪಾಲ ವಾಹನವನ್ನು ನಾವು ನೋಡ್ತಾ ಇದ್ದೇವೆ. ವಿದ್ಯುತ್ ದೀಪಗಳ ವಿಶೇಷವಾದಂತಹ ಪ್ರಸಾರದಿಂದ ಆ ಸರ್ವಭೂಪಾಲ ವಾಹನ ಅತ್ಯಂತ ವೈಭವದಿಂದ ಕಂಗೊಳಿಸ್ತಾ ಇದೆ. ಅಂತಹ ವಾಹನವನ್ನು ಅಧಿರೋಹಿಸಿ ಕೋದಂಡಪಾಣಿ ಕೈಯಲ್ಲಿ ಬಿಲ್ಲು ಬಾಣವನ್ನು ಹಿಡಿದಂಥವನಾಗಿ ದುಷ್ಟರ ಸಂರಕ್ಷಣೆಯನ್ನು ಯಾರು ಮಾಡಿದರೂ ಕೂಡ ಅವರು ಕೂಡ ನನಗೆ ದುಷ್ಟರೇ ಆಗ್ತಾರೆ, ಹಾಗಾಗಿ ದುಷ್ಟರಿಗೆ ಆಶ್ರಯವನ್ನು ಕೊಡಬಾರದು ಅನ್ನುವಂತಹ ವಿಚಾರವನ್ನು ಕೂಡ ತಿಳಿಸುತ್ತಾ, ದುಷ್ಟರಿಗೆ ಆಶ್ರಯ ನೀಟ್ಟಂಥವರು ಅವರು ಕೂಡ ದುಷ್ಟರೇ ಅನ್ನುವಂತಹ ರೀತಿಯಲ್ಲಿ ಲೋಕದಲ್ಲಿರುವ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆ ಮಾಡುವ ಕಾರ್ಯದಲ್ಲಿ ನಿಮಗ್ನನಾಗಿದ್ದಾನೆ ಸ್ವಾಮಿ. ಅಂತಹ ಆ ಭಗವಂತನಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ತಮ್ಮ ಕಾಮನೆಗಳನ್ನು ಸ್ವಾಮಿಯಲ್ಲಿ ಅರ್ಪಿಸ್ತಾ ಇರತಕ್ಕಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿದಂತಹ ಲಕ್ಷ್ಮಣನ ವಿಶೇಷವಾದಂತಹ ಸೇವೆಯನ್ನು ಪಡೆದುಕೊಂಡಿರುವಂತಹ ಸೀತಾ ಸಮೇತನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ, ಆಶ್ರಯಿಸಿ ಕೃತಕೃತ್ಯರಾಗೋಣ. ತಿರುಪತಿಯಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ 2025 ಇಂದಿನ ದಿನ ಬಹಳ ವೈಭವದಿಂದ ಭಕ್ತರೆಲ್ಲರೂ ಕೂಡ ಅತ್ಯಂತ ಸುಂದರವಾದ ರೀತಿಯಲ್ಲಿ ಶ್ರೀರಾಮಚಂದ್ರನ, ಲಕ್ಷ್ಮಣನ, ಸೀತೆಯ, ಹನುಮಂತನ ವೇಷವನ್ನು ಧರಿಸಿದಂಥವರಾಗಿ ರಥ ಬೀದಿಯಲ್ಲಿ ಇರತಕ್ಕಂಥವರಾಗಿದ್ದಾರೆ. ಅವರನ್ನು ಸೇವಿಸುತ್ತಾ ಅವರ ಹಿಂಬದಿಯಲ್ಲಿರತಕ್ಕಂತಹ ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿದಂತಹ
ಸ್ವಾಮಿಯನ್ನು ಕೂಡ ಸೇವಿಸುತ್ತಾ ಭಕ್ತರು ಮತ್ತೆ ಕೆಲವರು ನೃತ್ಯವನ್ನು ಮಾಡುತ್ತಾ ತಮ್ಮ ನೃತ್ಯ ಸಮರ್ಪಣೆಯನ್ನು, ನೃತ್ಯ ಕಲೆಯ ಸಮರ್ಪಣೆಯನ್ನು ಮಾಡ್ತಾ ಇರತಕ್ಕಂತಹದ್ದು. ಸಣ್ಣ ಸಣ್ಣ ಮಕ್ಕಳು ತಮ್ಮ ಶಕ್ತಿಗೆ ಅನುಗುಣವಾಗಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮದಲ್ಲಿ ಬಂಧು ಬಾಂಧವರು ಮಿತ್ರರಿಂದ ಕೂಡಿದಂಥವರಾಗಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಕೋದಂಡರಾಮ ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಭರತನಾಟ್ಯವನ್ನು ಮಾಡುತ್ತಾ ಲೋಕಕ್ಕೆಲ್ಲ ತಂಪನ್ನು ನೀಡ್ತಾ ಇರತಕ್ಕಂತಹ ರಾಮಚಂದ್ರ, ಚಂದ್ರ ಅನ್ನುವಂತಹ ಪದದಿಂದ ಲೋಕಕ್ಕೆಲ್ಲ ತಂಪನ್ನು ನೀಡತಕ್ಕಂತಹವನು ಅನ್ನುವಂತಹ ವಿಚಾರ ತಿಳಿದು ಬರುತ್ತದೆ. ಶೀತಲವಾದ ಕಿರಣಗಳುಳ್ಳಂಥವನು, ತನ್ನ ಕೃಪಾಪೂರ್ಣವಾದ ಶೀತಲವಾದಂತಹ ಕರುಣಾ ಕಟಾಕ್ಷವನ್ನು ಲೋಕದ ಮೇಲೆ ಯಾವಾಗಲೂ ಕೂಡ ಹರಿಸ್ತಾ ಇರತಕ್ಕಂಥವನು ಸ್ವಾಮಿ ಕೋದಂಡ ಪಾಣಿ. ಅಂತಹ ಆ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ವಾಹನ ಸೇವೆಯಲ್ಲಿ ಸರ್ವಭೂಪಾಲ ವಾಹನದ ಕೆಳಭಾಗದಲ್ಲಿ ಭಕ್ತರು ತಾವು ಹೋಗುವುದರ ಮುಖಾಂತರ ತಮ್ಮಲ್ಲಿರುವಂತಹ ಎಲ್ಲ ಪಾಪಗಳ ರಾಶಿಯನ್ನು ದೂರ ಮಾಡಿಕೊಳ್ಳುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಸ್ವಾಮಿಯ ವಾಹನದ ಸಮೀಪಿಸ್ತಾ ಇರತಕ್ಕಂಥವ್ರ ಸಮೀಪಕ್ಕೆ ಹೋಗ್ತಾ ಇರತಕ್ಕಂತಹದ್ದು. ಅತ್ಯಂತ ಸುಂದರವಾದ ರೀತಿಯಲ್ಲಿ ಷಣ್ಮುಖನ ಗಣೇಶನ ವೇಷವನ್ನು ಧರಿಸಿದ್ದಾರೆ ಪಾರ್ವತಿ ಪರಮೇಶ್ವರ. ಹೀಗೆ ಆ ಶಿವನ ಸಂಸಾರವನ್ನು ನಾವು ನೋಡಬಹುದು ಅಲ್ಲಿ. ಅದೇ ರೀತಿಯಾಗಿ ಶಿವನಿಗೆ ರಾಮ ಅಂದರೆ ಬಹಳ ಇಷ್ಟ. ಆದ್ದರಿಂದ ನಾರಾಯಣ ಪ್ರಿಯ ಎಂಬುದಾಗಿ ಶಿವನನ್ನು ಕರೀತಾರೆ. ಅಂತಹ ಆ ಸ್ವಾಮಿಯ ಸೇವೆಯಲ್ಲಿ, ಕೋದಂಡ ಪಾಣಿಯ ಸೇವೆಯಲ್ಲಿ ಶಿವನ ವೇಷವನ್ನು ಧರಿಸಿ ಲೋಕಕ್ಕೆಲ್ಲ ಆ ಮಹರುದ್ರ ದೇವರು ಪರಮ ವೈಷ್ಣವರು ಅನ್ನುವಂತಹ ಸಂದೇಶವನ್ನು ಭಕ್ತರು ನೀಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸರ್ವಭೂಪಾಲ ವಾಹನದ ಕೆಳಭಾಗದಿಂದಲೂ ಕೂಡ ಭಕ್ತರು ನೀರಾಜನವನ್ನು ನೀಡಿದ ನಂತರ ಹೋಗಿ ತಮ್ಮ ಕಲ್ಮಶಗಳನ್ನೆಲ್ಲವನ್ನು ಕೂಡ, ಮಾನಸಿಕವಾದಂತಹ ಕಲ್ಮಶಗಳೇನಿದ್ದಾವೆ, ತಿಳಿಯದೇ ಇರತಕ್ಕಂತಹ ಪಾಪರಾಶಿ ಏನಿದೆ, ಅವುಗಳನ್ನೆಲ್ಲವನ್ನು ಕೂಡ ದೂರ ಮಾಡಿಕೊಳ್ಳತಕ್ಕಂತಹ ಒಂದು ಪ್ರಾಚೀನ ಕಾಲದಿಂದಲೂ ಕೂಡ ಬಂದಿರುವಂತಹ ಒಂದು ವಿಶಿಷ್ಟವಾಗಿರತಕ್ಕಂತಹ ಸಾಧನೆಯಾಗಿದೆ. ಅಂತಹದ್ದನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಾ ಅತ್ಯಂತ ವೈಭವದಿಂದ ನಡೆಸ್ತಾ ಇರತಕ್ಕಂತಹ ಈ ಸರ್ವಭೂಪಾಲ ವಾಹನ ಸೇವೆಯ ಪ್ರತ್ಯಕ್ಷ ಪ್ರಸಾರ ನಮ್ಮೆಲ್ಲರ ಮನಸ್ಸಿಗೆ ಮುದವನ್ನು ನೀಡುವಂತಹದ್ದಾಗ್ತಾ ಇದೆ. ಸುಂದರವಾದ ಮುಖಾರವಿಂದದ ದರ್ಶನವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಸ್ವಾಮಿಯ ಪಾದಪದ್ಮಗಳನ್ನು ಮೊದಲು ನಮಿಸಬೇಕು, ಅದನ್ನು ದರ್ಶಿಸಬೇಕು. ಅದಾದ ನಂತರ ಸ್ವಾಮಿಯ ಊರು ಭಾಗ, ಅದಾದ ನಂತರ ನಿತಂಬ ಹೊಟ್ಟೆಯನ್ನು ನೋಡಬೇಕು. ಅದಾದ ನಂತರ ವಿಶೇಷವಾಗಿ ಆ ಸ್ವಾಮಿಯ ವಕ್ಷಸ್ಥಳವನ್ನು, ಬಾಹುಗಳನ್ನು, ಕಂಠವನ್ನು, ಮುಖದಲ್ಲಿಯೂ ಕೂಡ ಕಂಗಳನ್ನು ನಾವು ವೀಕ್ಷಿಸಿ ಕೃತಕೃತ್ಯರಾಗಬೇಕು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಕಣ್ಣಿನ ದರ್ಶನ ನಂತರ ಭ್ರೂಭಂಗದ ದರ್ಶನವನ್ನು ಮಾಡಬೇಕಂತೆ. ಭ್ರೂಭಂಗ ಎಂತಹದ್ದು? ಪದದಾಯ ವಿಮುಕ್ತಿದಂ. ಯಾರಿಗೆ ಎಂತಹ ಸ್ಥಾನ ಬೇಕಾದರೂ ಕೂಡ ಆ ಸ್ಥಾನವನ್ನು ನೀಡತಕ್ಕಂತಹದ್ದು, ಕಟ್ಟಕಡೆಯಲ್ಲಿ ಮೋಕ್ಷವನ್ನೇ ನೀಡುವಂತಹದ್ದು ಆ ಭಗವಂತನ ಭ್ರೂಭಂಗ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾರೆ. ಅಂತಹ ಮಹಿಮೋಪೇತನಾಗಿರ್ತಕ್ಕಂಥವನು ಸ್ವಾಮಿ ಕೋದಂಡರಾಮ. ಅಂತಹ ಕೋದಂಡರಾಮ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ವಾಹನ ಸೇವೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು, ಈಗ GR ಸ್ವಾಮಿಗಳು ಸಣ್ಣವರು ದೊಡ್ಡವರು ತಮ್ಮ ಶಿಷ್ಯವೃಂದದಿಂದ ಕೂಡಿದಂಥವರಾಗಿ ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡಲಿದ್ದಾರೆ. ಆ ದಿವ್ಯ ಪ್ರಬಂಧದ ಪಾರಾಯಣವನ್ನು ಕೇಳುತ್ತಾ ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರಾಯ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ರಘುನಾಥಾಯ ಸೀತಾಯಾಃ ಪತಯೇ ನಮಃ. ಶ್ಯಾಮಂ ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ವಪುರ್ಜಗನ್ಮಂಗಳಮೇಷದೃಗ್ಭ್ಯಾಂ ಚಿರಾದಯೋಧ್ಯಾಧಿಪತೆ ಶಿಷೇವೆ. ಅಯೋಧ್ಯಾಧಿಪತಿಯಾದ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ಹನುಮಂತ ದೇವರು ವಿಶೇಷವಾಗಿ ಸೇವಿಸಿದರಂತೆ. ಭಕ್ತರಾದ ನಾವು ಕೂಡ
ಆ ಅಯೋಧ್ಯಾಧಿಪತಿಯಾದಂತಹ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ಆಶ್ರಯಿಸೋಣ. ಲಕ್ಷ್ಮಣ ಸಹಿತನಾಗಿರ್ತಕ್ಕಂತಹ, ಸೀತಾ ಸಮೇತನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನ ಪಾದಪದ್ಮಗಳು ನಮ್ಮನ್ನು ಸಂಸಾರ ಸಾಗರದಿಂದ ದಾಟಿಸುವಂತಹ ವಿಶೇಷವಾಗಿರ್ತಕ್ಕಂತಹ ನೌಕೆ. ಅಂತಹ ಆ ನೌಕೆಯನ್ನು ಹಿಡಿದಂಥವರಾಗಿ ನಾವೆಲ್ಲರೂ ಕೂಡ ವಿಶೇಷವಾದ ರೀತಿಯಲ್ಲಿ ಸಂಸಾರ ಸಾಗರವನ್ನು ದಾಟಿ ಕೃತಕೃತ್ಯರಾಗೋಣ. ಸ್ವಾಮಿಯ ವಿಶೇಷವಾದ ಸನ್ನಿಧಾನವನ್ನು ಸೇರಲಿಕ್ಕೆ ನಾವು ಅರ್ಹರಾಗೋಣ. ಸಾಧನೆಯನ್ನು ಮಾಡಿ ಸಾಧಕರಾಗೋಣ. ಆ ಸಾಧನೆಯ ಫಲವೇ ಭಗವಂತನ ಅನುಗ್ರಹ. ಭಗವಂತನ ಅನುಗ್ರಹ ಇಲ್ಲದಲೇ ಏನನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ಭಗವಂತನ ಜ್ಞಾನವನ್ನು ಪಡೆಯಬೇಕು ಅಂತಂದ್ರೂ ಕೂಡ ಭಗವಂತನ ಅನುಗ್ರಹ ಬೇಕು. ತೇನ ವಿನ ತೃಣಮಪಿನ ಚರತಿ, ಭಗವಂತನ ಇಚ್ಛೆ ಇಲ್ಲದಂತೆ ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡುವುದಿಲ್ಲ. ಹಾಗಿರುವಾಗ ನಾವು ಜ್ಞಾನವನ್ನು ಪಡೆದುಕೊಳ್ತಾ ಇದ್ದೇವೆ ಅಂದರೆ ಅಲ್ಲಿ ಭಗವಂತನ ಅನುಗ್ರಹ ಬಹಳ ಮುಖ್ಯ. ಮುಹ್ಯಂತಿ ಯಂ ಸೂರಯ, ಆ ಭಗವಂತನ ವಿಷಯದಲ್ಲಿ ಬ್ರಹ್ಮಾದಿ ದೇವತೆಗಳು ಕೂಡ ಮೋಹಕ್ಕೆ ಒಳಗಾಗ್ತಾರಂತೆ. ಆದ್ದರಿಂದ ಭಗವಂತನ ಅನುಗ್ರಹ ಉಂಟು ಅಂತಾದರೆ ಅಂಥವರ ಮೇಲೆ ಭಗವಂತ ವಿಶೇಷವಾಗಿರ್ತಕ್ಕಂತಹ ತನ್ನ ಜ್ಞಾನವನ್ನು ನೀಡ್ತಾನೆ. ತೇನೆ ಬ್ರಹ್ಮ ಹೃದಯ ಆದಿಕವಯೇ, ಆದಿಕವಿಯಾದಂತಹ ಬ್ರಹ್ಮನಿಗೆ ಮನಸ್ಸಿನಿಂದ ವಿಶೇಷವಾಗಿರ್ತಕ್ಕಂತಹ ಬಹಳ ಮುದದಿಂದ ಪ್ರೀತಿಯಿಂದ ವೇದವನ್ನು ಬೋಧಿಸಿರ್ತಕ್ಕಂಥವನು ಆ ಸ್ವಾಮಿ ಶ್ರೀ ಮಹಾವಿಷ್ಣು ನಾರಾಯಣ. ಅಂತಹ ಆ ಭಗವಂತನನ್ನು ನಾವೆಲ್ಲರೂ ಕೂಡ ಸ್ಮರಿಸೋಣ. ವಿಶಿಷ್ಟವಾಗಿರ್ತಕ್ಕಂತಹ ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ನಾವು ನೀಡುವಂತಹ ನೀರಾಜನವನ್ನು ಪಡೆದುಕೊಳ್ಳುತ್ತಾ ನಮ್ಮೆಲ್ಲರಿಂದಲೂ ಕೂಡ ಸಾಧನೆಯನ್ನು ಮಾಡಿಸ್ತಾ ಇರುವಂತಹ ಸ್ವಾಮಿ ಹೀಗೆ ನಮ್ಮಿಂದ ಸಾಧನೆಯನ್ನು ಮಾಡಿಸಲಿ. ವಿಶೇಷವಾಗಿರತಕ್ಕಂತಹ ಕೃಪೆಯನ್ನು ನಮ್ಮೆಲ್ಲರ ಮೇಲೆ ತೋರ್ತಾ ಇರಲಿ ಎಂಬುದಾಗಿ ಆ ಸ್ವಾಮಿಯನ್ನು ಪ್ರಾರ್ಥಿಸೋಣ. ಅತ್ಯಂತ ವೈಭವದಿಂದ ನಡೀತಾ ಇರತಕ್ಕಂತಹ ಸರ್ವಭೂಪಾಲ ವಾಹನದ ವೈಭವವನ್ನು ನಾವು ಕೂಡ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ತಿರುಪತಿ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಅಂದರೆ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆ. ಮಾತರಮ್ಮಣಿಂ ಲಕ್ಷ್ಮೀನಾಥಮಾರಂಭಾಂದೇ ಗುರು ಪರಂಪರಾ ಯೋನಿತ್ಯಮಚ್ಯುತಪದಾತ್ಮತ್ಕುರ ರಾಮಾನುಜತ್ತರುಣ ಪ್ರಣಮಾಮಿ ಮೂರ್ಧನ ಬುಧಂ ಧರತ್ವಗದಾಪ್ಯಪಟ್ಟಣ ಹರಿಭಕ್ತಿದಾರ ಜೀವಾಹಾನ್ ಮುಕ್ತಾಂಗಿರಣಿಮರಹಾಳಿದೀಂ ಪವಿತ್ರ ಪ್ರಣೋತ್ಮನಿತ್ಯ ನಾರಾಯಣನ್ படைத்தான் நான் போனேன் கண்ணம் தொழிலா மொழி தப்பி வாழலான் நெஞ்சமே
रावणासुरवैरिरणपुङ्गवं रामं देवदेवं भजे दिव्य प्रभावं रावणासुरवैरिरणपुङ्गवं रामं देवदेवं भजे दिव्य प्रभावम् राजवरशेखरं रविकुलसुधाकरं राजवरशेखरं रविकुलसुधाकरम् आजानुबाहु नीलाभ्रकायम् आजानुबाहु नीलाभ्रकायम् राजारिकोदण्ड राजदीक्षा गुरु राजारिकोदण्ड राजदीक्षा गुरु राजीवलोचनं रामचन्द्रं रामं देवदेवं भजे दिव्य प्रभावम् रावणासुरवैरिरणपुङ्गवं रामं देवदेवं भजे दिव्य प्रभावम् पङ्कजासन विनुत परमनारायणं पङ्कजासन विनुत परमनारायणं शङ्करार्जितजनक चापदळनं शङ्करार्जितजनक चापदळनं लङ्काविशोषणं लङ्काविशोषणं लालितविभीषणं लङ्काविशोषणं लालितविभीषणं वेङ्कटेशं साधु विबुधविनुतं रामं वेङ्कटेशं साधु विबुधविनुतं रामं देवदेवं भजे दिव्य प्रभावम् रावणासुरवैरिरणपुङ्गवं रामं देवदेवं भजे दिव्य प्रभावम् ದೇವದೇವಂ ಭಜೆ ಎಂಬುದಾಗಿ ಎಲ್ಲ ದೇವಾದಿ ದೇವತೆಗಳಿಗೂ ಕೂಡ ದೇವನಾಗಿರ್ತಕ್ಕಂಥವನು ಶ್ರೀರಾಮಚಂದ್ರ. ಅಂತಹ ರಾಮಚಂದ್ರನನ್ನು ಭಜಿಸೋಣ, ಭಜಿಸಿ ಮುಕ್ತಿಯನ್ನು ಪಡೆದುಕೊಳ್ಳೋಣ, ಮುಕ್ತಿಗೆ ಪಾತ್ರರಾಗೋಣ ಅನ್ನುವಂತಹ ವಿಚಾರವನ್ನು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಆ ಭಗವಂತ ಮುಕ್ತಿಯನ್ನು ಕೊಡುವಂತಹ ಸಿರಿವಂತನಾಗಿದ್ದಾನೆ, ಅಂತಹ ಶಕ್ತಿ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಅದಕ್ಕಾಗಿಯೇ ಯಾವಾಗ ರಾಮಾವತಾರವನ್ನು ಮುಗಿಸಿ ವೈಕುಂಠಕ್ಕೆ ಪುಷ್ಪಕ ವಿಶಿಷ್ಟವಾಗಿರತಕ್ಕಂತಹ ಆ ವಿಮಾನವನ್ನು ಹತ್ತಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ, ವೈಕುಂಠದಿಂದ ಬಂದಂತಹ ವಿಮಾನ ಆ ವಿಮಾನವನ್ನು ಹತ್ತಿ ಹೋಗುವ ಸಂದರ್ಭದಲ್ಲಿ ಸಮಾಯಾತ ಯೇ ಮೋಕ್ಷ ಪದೇಚ್ಛವಃ, ಯಾರ್ಯಾರು ಮೋಕ್ಷವನ್ನು ಇಷ್ಟಪಡ್ತಿರೋ ಎಲ್ಲರೂ ಬನ್ನಿ ಎಂಬುದಾಗಿ ಕರೆದಿದ್ದಾನಂತೆ. ಆ ಕರೆದ ಸಂದರ್ಭದಲ್ಲಿ ಇವನು ಕೇವಲ ಮಾನವ, ಇವನೇನು ಮೋಕ್ಷವನ್ನು ಕೊಡ್ತಾನೆ ಅಂತ ಅಂದುಕೊಂಡು ಉಳ್ಕೊಂಡಂತಹ ಜನರೇನಿದ್ದಾರೋ ಅವರು ಈಗಲೂ ಕೂಡ ಇರತಕ್ಕಂಥವರಾಗಿದ್ದಾರೆ.
ಹೋಗಲಿಕ್ಕೆ ಇಚ್ಛೆ ಇದ್ದು ಆ ಸಮಯದಲ್ಲಿ ಆಗದೇ ಇರತಕ್ಕಂತಹ ಕೆಲವು ಸಜ್ಜನರು ಕೂಡ ಇದ್ದಾರೆ. ಭೂಮಿ ಇಷ್ಟು ಅದ್ಭುತವಾದ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ ಅಂತಂದರೆ, ಎಷ್ಟೇ ದುಷ್ಟರಿದ್ದರೂ ಕೂಡ ಅದೆಲ್ಲವನ್ನು ಕೂಡ ಸಹಿಸಿಕೊಂಡಿದೆ ಅಂತಂದರೆ, ಕೆಲವರು ಸಜ್ಜನರಿದ್ದಾರೆ. ಆ ಸಜ್ಜನರಿಗೆ ದುಃಖ ಆಗಬಾರದು ಅನ್ನುವಂತಹ ಆಲೋಚನೆಯಿಂದ. ಹಾಗಾಗಿ ಸಜ್ಜನರ ಸ್ಥಿತಿಯನ್ನು ನಾವು ಈ ಲೋಕದಲ್ಲಿ ಅವಶ್ಯವಾಗಿ ಒಪ್ಪಿಕೊಳ್ಳಲೇಬೇಕು. ಅಂತಹ ಸಜ್ಜನರ ಸಂರಕ್ಷಣೆಗಾಗಿಯೇ ಸ್ವಾಮಿ ಅನೇಕ ಅವತಾರಗಳನ್ನು ಪಡಿತಾ ಇರ್ತಾನೆ. ಆ ಸ್ವಾಮಿಯ ಅವತಾರ ಎಂತಹ ಅದ್ಭುತವಾದಂತಹ ಅವತಾರ. ಯಾರು ಎಷ್ಟು ಆಲೋಚನೆಯನ್ನು ಮಾಡಿ ಎಂತಹ ವರವನ್ನು ಕೇಳಿದರೂ ಕೂಡ ಆ ವರವನ್ನು ಮೀರಿಸಿ ತನ್ನ ಅಚಿಂತ್ಯ ಅದ್ಭುತವಾದ ಶಕ್ತಿಯಿಂದ ಎಲ್ಲವನ್ನು ಕೂಡ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳತಕ್ಕಂತಹ ಮಹಾನುಭಾವ. ಅದಕ್ಕಾಗಿಯೇ ನರಸಿಂಹಾವತಾರವನ್ನು ನಾವು ನೋಡ್ಬೋದು ಲೋಕದಲ್ಲಿ. ಸಿಂಹ ಒಂದು ಮುಖ ಭಾಗ, ಶರೀರವೆಲ್ಲವೂ ಕೂಡ ಮನುಷ್ಯನ ಶರೀರ, ಪ್ರಾಣಿನೂ ಅಲ್ಲ ಮನುಷ್ಯನೂ ಅಲ್ಲ, ಅಂತಹ ಅದ್ಭುತವಾದಂತಹ ರೂಪ. ಆಯುಧಗಳಿಂದ ಸಾವು ಬರಬಾರದು ಅಂತ ಅಂದ್ಕೊಂಡಿದ್ದ, ನಖವನ್ನೇ ಆಯುಧವನ್ನಾಗಿ ಮಾಡಿಕೊಂಡ. ಹಗಲು ರಾತ್ರಿ ಬರಬಾರದು ಅಂದಿದ್ದ ಸಾವು, ಆದರೆ ಮುಸ್ಸಂಜೆಯ ಹೊತ್ತು ಒಳಗಲ್ಲ ಹೊರಗಲ್ಲ ಅಂತ ಕೇಳಿದ್ದ, ಆದರೆ ಹೊಸ್ತಿಲಿನಲ್ಲಿ ಕೂತುಕೊಂಡು ಅವನ ಸಂಹಾರ ಅನ್ನುವಂಥದ್ದಾಗಿದೆ. ಹೀಗೆ ಯಾವ ವ್ಯಕ್ತಿ ಎಷ್ಟು ಆಲೋಚನೆಯನ್ನು ಮಾಡಿದರೂ ಕೂಡ ಆ ಆಲೋಚನೆಗಳನ್ನೆಲ್ಲವನ್ನು ಕೂಡ ಮೀರಿ ಆ ಭಗವಂತ ಆಲೋಚಿಸುತ್ತಾನೆ. ಆ ಭಗವಂತನ ಇಚ್ಛೆ ಇರುವಂತಹದ್ದಾಗ್ತದೆ. ಹಾಗಾಗಿಯೇ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಶು ಅಖಿಲೇಶು ಚಾತ್ಮನಃ. ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ತನ್ನ ವ್ಯಾಪ್ತಿ ಇರುವುದನ್ನು ಸಾರಿ ಹೇಳಲಿಕ್ಕಾಗಿ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ, ಸಭಾ ಮಧ್ಯದಲ್ಲಿ ಕಂಬದಿಂದ ಹೊರಬಂದಿದ್ದಾನೆ. ಅಂತಹ ಆ ಸ್ವಾಮಿಯ ವಿಶೇಷವಾದ ಸ್ಮರಣೆಯನ್ನು ನಾವು ಮಾಡುತ್ತಾ ಭಕ್ತರನ್ನು ರಕ್ಷಣೆ ಮಾಡಲಿಕ್ಕಾಗಿ, ಶಿಷ್ಟರನ್ನು ಸಂರಕ್ಷಿಸಲಿಕ್ಕಾಗಿ ಸ್ವಾಮಿ ಅನೇಕ ಅವತಾರಗಳನ್ನು ಪಡಿತಾ ಇರ್ತಾನೆ. ರಾಮಾವತಾರವೂ ಕೂಡ ಅಂತಹದ್ದೇ. ಶಿಷ್ಟರ ಸಂರಕ್ಷಣೆ, ದುಷ್ಟರ ಶಿಕ್ಷೆ ಅಂತಕ್ಕಂತಹದ್ದು. ಹೀಗೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ತಾನು ವನವಾಸಕ್ಕೆ ಹೋದಾಗಲೂ ಕೂಡ ವಿಶೇಷವಾಗಿ ಮಾಡಿದಂತಹ ಕಾರ್ಯ ಅದೇ. ಅದಕ್ಕಾಗಿಯೇ ವನವಾಸ ಅನ್ನುವಂಥದ್ದು. ಯಾವುದು ನಾವು ಶಾಪ ಅಂತ ಅಂದುಕೊಳ್ತೇವೋ ಆ ಶಾಪವಾಗಿರುವುದಿಲ್ಲ. ಭಗವಂತನ ಚಿಂತನೆಯಲ್ಲಿ ಅದು ನಮ್ಮೆಲ್ಲರಿಗೆ ವರವಾಗಿರುವಂತಹದ್ದಾಗಿರ್ತದೆ. ಅಹಲ್ಯೆಯ ಶಾಪವನ್ನು ನಾವು ಆಲೋಚನೆ ಮಾಡಿದರೂ ಕೂಡ ಕಲ್ಲಾಗಿ ಇರುವಂತಹ ಪರಿಸ್ಥಿತಿ ಅವಳಿಗೆ ಉಂಟಾಯಿತು. ಒಂದು ವೇಳೆ ಆ ಶಾಪ ಇಲ್ಲದೇ ಇದ್ದಿದ್ದರೆ, ಕಲ್ಲಾಗದೇ ಇದ್ದಿದ್ದರೆ, ಲೋಕ ನಿಂದೆಯನ್ನು ಕೇಳಿ 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 ಬಹಳ ದುಃಖಪಡುವಂತಹ ಪರಿಸ್ಥಿತಿ. ಕಲ್ಲಾಗಿ ಹೋದಳು. ರಾಮನ ಪಾದದ ಧೂಳಿಯ ಸ್ಪರ್ಶ ಆಗ್ತಾ ಇದ್ದಂತೆಯೇ ಪುನಃ ಎಲ್ಲ ಕಲ್ಮಶಗಳಿಂದ ದೂರಳಾಗಿ, ಎಲ್ಲ ಪಾಪಗಳು ದೂರ ಆಗಿ ಶಾಪ ವಿಮೋಚನೆಗೊಂಡು ಅವಳು ಪುನಃ ಅಹಲ್ಯೆಯಾದಳು. ಹಾಗಾಗಿ ನಾವು ವಿಶೇಷವಾಗಿ ತಿಳಿದುಕೊಳ್ಳಬೇಕಾಗಿರುವಂತಹ ಕಾರ್ಯ ಏನು ಅಂತಂದರೆ, ವಿಷಯ ಏನು ಅಂತಂದರೆ, ನಾವು ಆ ಭಗವಂತನ ಇಚ್ಛೆಗೆ ತಕ್ಕಂತೆ ನಡೆಯತಕ್ಕಂತಹ ವ್ಯಕ್ತಿಗಳು, ಭಗವಂತನ ಎಲ್ಲ ಸಂಕಲ್ಪವನ್ನು ಮನಸ್ಸಿನಲ್ಲಿ ಇರಿಸಿಕೊಂಡೇ ಈ ಲೋಕವೆಲ್ಲವೂ ಕೂಡ ನಡೆಯತಕ್ಕಂತಹದ್ದಾಗ್ತಾ ಇರ್ತದೆ. ಯಾರಿಗೊಬ್ಬರಿಗೆ ಏನಾದರಾದರೂ ಕೂಡ ಅದು ಭಗವಂತನ ಸಂಕಲ್ಪದಿಂದಲೇ ಆಗಿರುವಂತಹದ್ದು. ಅದಕ್ಕಾಗಿಯೇ ಅವನನ್ನು ಸತ್ಯ ಸಂಕಲ್ಪ ಅಂತ ಕರೀತಾರೆ. ಅಂತಹ ಸತ್ಯ ಸಂಕಲ್ಪನಾದ ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರುವಂತಹ ಕೋದಂಡ ಪಾಣಿಯ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರನ ನಾಮಸ್ಮರಣೆಯನ್ನು ಮಾಡೋಣ. ರಾಮ 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 ಅನ್ನುವಂತಹ ನಾಮ ನಮ್ಮ ನಾಲಿಗೆಯಲ್ಲಿ ಸರ್ವದಾ ನಲಿಯಲಿ. ಆ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಕೋಲಾಟವನ್ನು ಆಡ್ತಾ ಇರುವ ಭಕ್ತರನ್ನು ನಾವು ನೋಡ್ತಾ ಇದ್ದೇವೆ. ಸಣ್ಣ ಸಣ್ಣ ಹೆಣ್ಣುಮಕ್ಕಳಿದ್ದಾರೆ, ಸಣ್ಣ ಗಂಡು ಮಕ್ಕಳಿದ್ದಾರೆ, ಹಿರಿಯರಿದ್ದಾರೆ, ವೃದ್ಧರಿದ್ದಾರೆ, ಮಹಿಳೆಯರಿದ್ದಾರೆ. ಯಾರೂ ಕೂಡ
ಯಾವ ಭೇದ ಭಾವ ಇಲ್ಲದಂತೆ ಎಲ್ಲರೂ ಕೂಡ ಭಕ್ತರಾಗಿ ಆ ಭಗವಂತನನ್ನು ಭಜಿಸ್ತಾ ಇದ್ದಾರೆ. ಇಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ, ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ತಿರುಪತಿ ನಗರದಲ್ಲಿ ಇರುವಂತಹ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಜಾಂಬುವಂತನಿಂದ ಪ್ರತಿಷ್ಠಿತವಾಗಿರತಕ್ಕಂತಹ ಬಹಳ ಪ್ರಾಚೀನವಾದಂತಹ ದೇವಾಲಯ, ಅಲ್ಲಿರುವಂತಹ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಇಂದಿನ ದಿನ ಆ ಸ್ವಾಮಿ ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿ ಬರ್ತಾ ಇದ್ದಾನೆ. ಎಲ್ಲ ಭೂಪಾಲರು, ಭೂಮಿಯ ಪಾಲರು, ರಾಜರುಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗ ಸ್ವಾಮಿಗೆ ವಾಹನವಾಗಿರುವಂಥವರಾಗಿದ್ದಾರೆ. ಅಂದರೆ ಅವರೆಲ್ಲರ ಅಂಶದಿಂದ ಕೂಡಿರತಕ್ಕಂತಹದ್ದು. ಎಲ್ಲ ಭೂಪಾಲರಿಗೂ ಕೂಡ ಪಾಲಕನಾದಂಥವನು ಸ್ವಾಮಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಶ್ರೀರಾಮಚಂದ್ರ. ಸರ್ವಭೂಮಿಯ ರಾಜನಾದಂಥವನು, ಆದ್ದರಿಂದ ಅವನನ್ನು ಸಾರ್ವಭೌಮ ಅಂತ ಕರೀತಾರೆ. ಅದಕ್ಕಾಗಿಯೇ ಸಾರ್ವಭೌಮಾಯ ಮಂಗಳಂ ಎಂಬುದಾಗಿ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಮಹಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಅಂತ ಹೇಳ್ತಾ ಇದ್ದಾರೆ. ಶ್ರೀರಾಮಚಂದ್ರಾಯ ನಮಃ. जय चिन्तिताभीष्टदायका श्रीपतिपुरनायका जय चिन्तिताभीष्टदायका सोविते निरे अग्ने प्रेहि प्रथमो देवयताञ्जक्षुर्देवानामुतमर्त्यानां यक्षमाणा मृगोभिः सजोषा स्वर्यन्तु यजामाना स्वस्ते नक्तोषासा समानसा विरूपे धापयेते सुषुमे गग्गसमेचे द्यावाक्षामा रुक्मो अन्तर्विभाति देवा अग्निन्धारयन्द्रविनोदाः अग्ने सहस्राक्षस्तमूर्धन् छतन्ते प्राणाः सहस्रं व्याणाः त्वग्गसाहस्रस्य राय एषु ते तस्मै ते विधेमवाजा यत्स्वाहा सुपर्णो जगरुत्मा अग्गत्वृष्टे पृथिव्यास्येदा भासान्तरिक्षमा प्रणज्योतिषादिपवुत्ता भानतेजसादिश उद्दृग्गाः आजुह्वानः सुप्रतीकः पुरस्तादग्ने स्वं योनिमासेदसाधुया अस्मिन् सधस्थे अद्युत्तरस्मिन् विश्वे देवा यजामानश्च सीदता याज्ञासा वितुर्वरेण्यस्य चित्रामाहं वृणे सुमतिं विश्वजन्याम् यामस्य कन्वो अदोह प्रपेनाज्ञसहस्राधारां वयासा विधेमाते परमे जन्मन्नग्ने विधेमस्तोमैरवारे सदस्थे यदेतं प्रत्वे हवेगासे जुहुरे समिद्धे प्रेद्धो अग्ने देदेः पुरो नोजस्रया सूर्म्याय विष्ठा ताग्गाशस्वन्त उपायन्ति वाजाः अग्निञ्जुहो मिमनासा घृतेन यथा देवा इहागमन् वीतिहो गुरुगारो नमो वेंकटेशाय ओके थैंक यू जय चिन्तिताभीष्टदायका श्रीपतिपुरनायका जय चिन्तिताभीष्टदायका श्रीपतिपुरनायका जय चिन्तिताभीष्टदायका श्रीपतिपुरनायका
शिवसाधिताखिलतारका जानकी प्रियकारका शिवसाधिताखिलतारका मानुषाहितमारका मामका घनिवारका मानुषाहितमारका मामका घनिवारका श्रीवेङ्कटनाथरूपका श्रीवेङ्कटनाथरूपका सञ्चितरघुकुलदीपका भावसन्तोषप्रापक अभङ्गमञ्जुलचापका श्रीपतिपुरनायका श्रीवेङ्कटनाथरूपका सञ्चितरघुकुलदीपका भावसन्तोषप्रापक अभङ्गमञ्जुलचापका श्रीपतिपुरनायका जय चिन्तिताभीष्टदायका श्रीपतिपुरनायका आ आ ಲೋಕಕ್ಕೆಲ್ಲ ನಾಯಕನಾಗಿರ್ತಕ್ಕಂಥವನು ಶ್ರೀಪತಿ ನಾಯಕ, ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇದ್ದಾನೆ ಕೋದಂಡ ರಾಮಸ್ವಾಮಿ. ಅಂತಹ ಆ ಸ್ವಾಮಿಯ ವೈಭವೋಪೇತವಾದಂತಹ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ. ಅಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದೇವೆ. ಶ್ರೀರಾಮಚಂದ್ರನ ವಿಶೇಷವಾದಂತಹ ಕೃಪೆಗೆ ಪಾತ್ರರಾದಂತಹ ವ್ಯಕ್ತಿಗಳು ನಾವಾಗಿದ್ದೇವೆ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ನಮಃ ಕೋದಂಡ ಹಸ್ತಾಯ ಸಂಧೀಕೃತ ಶರಾಯ ಚ ದಂಡಿತಾಖಿಲ ದೈತ್ಯಾಯ ರಾಮಾಯ ಆಪನ್ ನಿವಾರಣೆ. ನಮ್ಮೆಲ್ಲರ ಆಪತ್ತುಗಳನ್ನು ನಿವಾರಣೆ ಮಾಡತಕ್ಕಂತಹವನು ಶ್ರೀರಾಮಚಂದ್ರ ಕೋದಂಡ ಹಸ್ತನಾಗಿದ್ದಾನೆ. ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಭಕ್ತರಾದ ನಮ್ಮೆಲ್ಲರ ಮೇಲೆ ಮಾಡತಕ್ಕಂಥವನು. ನಮೋಸ್ತು ವಿಷ್ಣವೇ ತುಭ್ಯಂ ರಾಮಾಯ ಆಪನ್ ನಿವಾರಣೆ. ಭಗವಂತ ಶ್ರೀ ಮಹಾವಿಷ್ಣುವೇ ನಾರಾಯಣನೇ ರಾಮನಾಗಿ ಬಂದಿರುವಂತಹದ್ದು. ಬಂದು ನಮ್ಮೆಲ್ಲರಿಗೂ ಕೂಡ ಯಾವ ರೀತಿಯಾಗಿ ಜೀವನವನ್ನು ನಡೆಸಬೇಕು, ಮನುಷ್ಯನಾದವನು ಹೇಗಿರಬೇಕು ಅನ್ನುವುದನ್ನು ತಾವು ನಡೆದು ತೋರಿಸಿಕೊಟ್ಟು ದೃಷ್ಟಾಂತ ರೂಪವಾಗಿ ಇದ್ದಂಥವರು. ಅಂತಹ ಶ್ರೀರಾಮಚಂದ್ರ ದೇವರ ಕಲ್ಯಾಣ ರೂಪವನ್ನು ನಾವು ನೋಡ್ತಾ ಇದ್ದೇವೆ. ಅಂತಹ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಶ್ರೀರಾಮಚಂದ್ರನ ವೇಷವನ್ನು, ಸೀತೆಯ ವೇಷ, ಲಕ್ಷ್ಮಣನ ವೇಷ, ಹನುಮಂತನ ವೇಷವನ್ನು ಧರಿಸಿಕೊಂಡು ಭಕ್ತರು ಕೂಡ ಆ ಭಗವಂತನ ಆ ಲೀಲೆಗಳನ್ನು ಮನಸ್ಸಿನಲ್ಲಿ ತಂದುಕೊಳ್ಳುತ್ತಾ ಉಳಿದ ಭಕ್ತರಿಗೂ ಕೂಡ ಬರುವಂತೆ ಮಾಡ್ತಾ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ವೇಷಧಾರಣೆಯನ್ನು ಮಾಡಿ ತಮ್ಮ ಸೇವೆಯನ್ನು ಸರ್ವಭೂಪಾಲ ವಾಹನವಧಿರೋಹಿಸಿದಂತಹ ಆ ಲಕ್ಷ್ಮಣ ಸೇವಿತನಾದ ಸೀತಾಪತಿ ಶ್ರೀರಾಮಚಂದ್ರನಿಗೆ ಸಮರ್ಪಣೆ ಮಾಡ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅತ್ಯಂತ ಸುಂದರವಾಗಿರ್ತಕ್ಕಂತಹ ರಾತ್ರಿಯ ವೇಳೆ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರ್ತಕ್ಕಂತಹ ರಥ ಬೀದಿಯನ್ನು ನಾವು ನೋಡ್ತಾ ಇದ್ದೇವೆ. ಸುತ್ತಮುತ್ತಲೂ ಸಾವಿರಾರು ದೀವಿಗೆಗಳು ಅಂತ ಹೇಳಿದಂತೆ ದಾಸರು, ಸುತ್ತಮುತ್ತಲೂ ಕೂಡ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರತಕ್ಕಂತಹ ಮಾರ್ಗವನ್ನು ನಾವು ನೋಡ್ತಾ ಇದ್ದೇವೆ. ಸುಂದರವಾದ ರೀತಿಯಲ್ಲಿ ಸೀತೆಯ ಅಲಂಕಾರ, ಸೀತೆಯ ಜಡೆ, ಉದ್ದವಾದಂತಹ ಜಡೆ, ಮಾಂಗಲ್ಯ, ಅತ್ಯಂತ ರಮಣೀಯವಾದಂತಹ ಮುಗುಳ್ನಗೆ, ಆ ಮುಗುಳ್ನಗೆಯಿಂದ ಕೂಡಿರತಕ್ಕಂತಹ ಆ ಸೀತೆಯ ಪಕ್ಕದಲ್ಲಿಯೇ ಕೋದಂಡ ಪಾಣಿಯಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ಲೋಕವನ್ನು ಸಂರಕ್ಷಣೆ ಮಾಡ್ತಾ, ಇದೋ ನಾನಿದ್ದೇನೆ, ಏನು ಭಯಬೇಡ ಅನ್ನುವಂತಹ ರೀತಿಯಲ್ಲಿ ಅಭಯವನ್ನು ಲೋಕಕ್ಕೆ ನೀಡ್ತಾ ಇದ್ದಾನೆ. ಲೋಕತ್ರಯೋದ್ವೇಗಕರ ಕುಂಭಕರ್ಣ ಶಿರಚ್ಛಿದೆ ನಮೋ ನೀರದ ದೇಹಾಯ ರಾಮಾಯ ಆಪನ್ನಿವಾರಣೆ. ಕುಂಭಕರ್ಣನ ಶಿರಸ್ಸನ್ನು ಛೇದಿಸಿದಂಥವನು, ಕತ್ತರಿಸಿದಂಥವನು, ಎಲ್ಲ ಭಕ್ತರ ಆಪತ್ತುಗಳನ್ನು ದೂರ ಮಾಡತಕ್ಕಂತಹ ಆ ಸ್ವಾಮಿ ವಾಮನ ರೂಪಿಯಾಗಿದ್ದಾನೆ ರಾಮ. ಅಂತಹ ರಾಮನನ್ನು
ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ರಾಜೀವನೇತ್ರ ಸುಸ್ಪಂದರುಚಿರಾಂಗ ಸುರೋಚಿಷೆ ನಮಃ ಕೈವಲ್ಯ ನಿಧಯೇ ರಾಮಾಯ ಆಪನ್ನಿವಾರಿಣೇ. ರಾಮ ನಮ್ಮೆಲ್ಲರಿಗೂ ಕೂಡ ಕೈವಲ್ಯವನ್ನು ನೀಡತಕ್ಕಂತಹ ವ್ಯಕ್ತಿ, ಕೈವಲ್ಯ ನಿಧಿಯಾಗಿದ್ದಾನೆ. ಸರ್ವಭೂಪಾಲ ವಾಹನ ಸೇವೆಯ ಸಂದರ್ಭದಲ್ಲಿ ನೀರಾಜನವನ್ನು ನೀಡಿದ ನಂತರ ಆ ಭಕ್ತರು ವಾಹನದ ಕೆಳಭಾಗದಿಂದ ಮತ್ತೊಂದು ಕಡೆ ಹೋಗ್ತಕ್ಕಂತಹದ್ದು. ಹೋಗುವ ಸಂದರ್ಭದಲ್ಲಿ ಅವರಲ್ಲಿರ್ತಕ್ಕಂತಹ ಎಲ್ಲ ವಿಧವಾದಂತಹ ಪೂರ್ವ ಜನ್ಮಗಳಿಗೆ ಸಂಬಂಧಪಟ್ಟಂತಹದ್ದು, ಅವರ ಹಿಂದಿನ 10 ತಲೆಮಾರು, ಮುಂದಿನ 10 ತಲೆಮಾರು, ಆ ಎಲ್ಲ ಪಾಪಗಳನ್ನು ದೂರ ಮಾಡು ಎಂಬುದಾಗಿ ವಾಹನದ ಕೆಳಭಾಗದಲ್ಲಿ ಹೋಗಿ ಕೃತಕೃತ್ಯರಾಗುತ್ತಾರೆ. ಆ ರೀತಿಯಾದಂತಹ ಅನುಭವವನ್ನು ಕೂಡ ಪಡೆಯತಕ್ಕಂಥವರಾಗ್ತಾರೆ ಭಕ್ತರು. ಅಂತಹ ಆ ಭಕ್ತರ ಆ ಭಕ್ತಿಗೆ ಮೆಚ್ಚಿದಂತಹ ಭಗವಂತ ಅವರ ಮನಸ್ಸಿನಲ್ಲಿರುವಂತಹ ಕೋರಿಕೆಯನ್ನು ಪೂರ್ಣ ಮಾಡ್ತಾನಂತೆ. ಅದರಲ್ಲಿ ಮತ್ತೊಂದು ಮಾತಿಲ್ಲ. ಭೂರಿ ಭೂಧರ ಕೋದಂಡ ಮೂರ್ತಿ ಧ್ಯೇಯ ಸ್ವರೂಪಿಣೆ ನಮೋಸ್ತು ತೇಜೋ ನಿಧಯೇ ರಾಮಾಯ ಆಪನ್ನಿವಾರಿಣೆ. ತೇಜೋ ನಿಧಿಯಾಗಿರ್ತಕ್ಕಂಥವನು ಆ ಸ್ವಾಮಿ. ಸರ್ವಭೂಪಾಲ ವಾಹನವನ್ನು ನೋಡ್ತಾ ಇದ್ದೇವೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿದೆ, ಹೂಮಾಲೆಗಳಿಂದಲೂ ಕೂಡ ಅಲಂಕೃತವಾಗಿದೆ. ಸುಶೋಭಿಸ್ತಾ ಇರತಕ್ಕಂತಹ ಈ ವಾಹನದಲ್ಲಿ ಸ್ವಾಮಿ ತನ್ನ ತಮ್ಮನಾದಂತಹ ಲಕ್ಷ್ಮಣನಿಂದ, ಪತ್ನಿಯಾದಂತಹ ಸೀತೆಯಿಂದ ಸಹಿತರಾಗಿ ಭಕ್ತರಾದ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸುತ್ತಾ ರಾಮ ನಮ್ಮೆಲ್ಲರ ಮಧ್ಯದಲ್ಲಿ ಬರ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ನೀಡುವಂತಹ ವಿಶಿಷ್ಟವಾಗಿರತಕ್ಕಂತಹ ವೈಭವ ಪೂಜೆಯನ್ನು ಪಡೆದುಕೊಳ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಮಾಯಾ ಮಾನುಷ ದೇಹಾಯ ವೇದೋದ್ಧರಣ ಹೇತವೇ ನಮೋಸ್ತು ಮತ್ಸ್ಯರೂಪಾಯ ರಾಮಾಯಾಪನ್ನಿವಾರಿಣೇ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ರೂಪಗಳನ್ನು ಪಡೆದಿದ್ದಾನೆ. ವೇದಗಳ ಉದ್ಧರಣಕ್ಕಾಗಿ ತಾನು ಮತ್ಸ್ಯರೂಪವನ್ನು ಪಡೆದಿರತಕ್ಕಂಥವನು. ಮಾಯಾ ಮಾನುಷ ದೇಹ, ಲೋಕದಲ್ಲಿ ಪ್ರಾಕೃತಿಕವಾದಂತಹ ಮನುಷ್ಯನ ಶರೀರವನ್ನು ಪಡೆದಂಥವನಾಗಿ ಮರ್ಯಾದಾ ಪುರುಷೋತ್ತಮನಾಗಿ ದೃಷ್ಟಾಂತ ರೂಪವಾಗಿ ಲೋಕದಲ್ಲಿ ನೆಲೆಸಿದಂತಹ ಮಹಾನುಭಾವ. ಅಂತಹ ಆ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ, ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಕಾರ್ಯಕ್ರಮ. ಇಂತಹ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ಸೀತಾಲಕ್ಷ್ಮಣ ಸಂಶೋಭಿ ಪಾರ್ಶ್ವಾಯ ಪರಮಾತ್ಮನೆ ನಮಃ ಪಟ್ಟಾಭಿಷಿಕ್ತಾಯ ರಾಮಾಯಾಪನ್ನಿವಾರಿಣೆ. ಶ್ರೀರಾಮಚಂದ್ರಾಯ ನಮಃ. सद्विख्यात कीर्ते नमो नमो जगदेकनाथ तव सर्वेश विमल विश्रुतल सद्विख्यात कीर्ते. रघुवर सीतराजीवलोचन भूमिजा रमण त्रिभुवन विजया. राम रघुवर सीतराजीवलोचन भूमिजा रमण त्रिभुवन विजया. कोमलांग श्याम कोविदरण रंग को
सत्य विरुद प्रवीणा नमो नमो जगदेकनाथ तव सर्वेश विमल विश्रुतल सद्विख्यात कीर्ते दैतेय कोदण्ड दीक्षा दक्ष जलजापकुल विभीषण रक्षका दलित दैतेय कोदण्ड दीक्षा दक्ष जलजापकुल विभीषण रक्षका कलित दशरथ तनय कौसल्यानन्द कलित दशरथ तनय कौसल्यानन्द सुलभ वानर मुख्य सुग्रीव वरदा सुलभ वानर मुख्य सुग्रीव वरदा नमो नमो जगदेकनाथ तव सर्वेश विमल विश्रुतल सद्विख्यात कीर्ते लक्ष्मण भरत शत्रुघ्न पूर्वज तारक ब्रह्म नित्य स्वरूपा चारु लक्ष्मण भरत शत्रुघ्न पूर्वज तारक ब्रह्म नित्य स्वरूपा धीर श्री वेंकटाधिप भक्तवत्सल धीर श्री वेंकटाधिप भक्तवत्सल भूरि गुण साकेत पुर निवास भूरि गुण साकेत पुर निवास नमो नमो जगदेकनाथ तव सर्वेश विमल विश्रुतल सद्विख्यात कीर्ते नमो नमो जगदेकनाथ तव सर्वेश विमल विश्रुतल सद्विख्यात कीर्ते विमल विश्रुतल सद्विख्यात कीर्ते विमल विश्रुतल सद्विख्याತ ವಿಮಲ ವಿಲಸದ್ ವಿಸ್ತೃತ ವಿಖ್ಯಾತ ಕೀರ್ತೆ ಎಂಬುದಾಗಿ ಅತ್ಯಂತ ವಿಸ್ತೃತವಾದಂತಹ ಕೀರ್ತಿ ಉಳ್ಳಂತಹವನು ಶ್ರೀರಾಮಚಂದ್ರ ಎಂಬುದಾಗಿ ರಾಮನನ್ನು ಹೊಗಳ್ತಾ ಇರುವಂತಹದ್ದು. ರಾಮ 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 ಎಂಬುದಾಗಿ ರಾಮನ ನಾಮವನ್ನು ಉಚ್ಚರಿಸಿದರೆ ಸಾಕಂತೆ ಸಕಲ ವಿಧವಾಗಿರತಕ್ಕಂತಹ ದುಃಖಗಳು ದೂರವಾಗಿ ಇಷ್ಟಾರ್ಥಗಳೆಲ್ಲವೂ ಕೂಡ ಪೂರ್ಣವಾಗುವಂತಹದ್ದಾಗ್ತದೆ ಎಂಬುದಾಗಿ ದಾಸರು ತಿಳಿಸ್ತಾ ಇದ್ದಾರೆ. ಅಂತಹ ರಾಮನನ್ನು ಭಜಿಸುತ್ತಾ ನಾವೆಲ್ಲರೂ ಕೂಡ ಈ ವಿಶಿಷ್ಟವಾದಂತಹ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ದೋಷ ವಿದೂರ ಜ್ಞಾನಾನಂದ ಬಲಮೈಶ್ವರ್ಯ ಪರಿಪೂರ್ಣ ಮೂರು ಗುಣ ವರ್ಜಿತ ಸಗುಣ ಸಾಕಾರ ವಿಶ್ವಸ್ಥಿತಿ ಲಯೋದಯ ಕಾರಣ ಕೃಪಾಸಾಂದ್ರ ನರಹರೆ ಸಲಹೋ ಸಜ್ಜನರ ಎಂಬುದಾಗಿ ಸಜ್ಜನರ ಸಂರಕ್ಷಣೆ ನಿನ್ನ
ಮುಖ್ಯವಾಗಿರತಕ್ಕಂತಹ ಧ್ಯೇಯವಾಗಿದೆ. ಸ್ವಾಮಿ, ಆ ಕಾರ್ಯದಲ್ಲಿ ನಿರತನಾದಂತಹ ನೀನು ನಮ್ಮನ್ನು ಕೂಡ ಆ ಸಜ್ಜನರ ಸಹವಾಸವನ್ನು ಉಂಟು ಮಾಡಿ ಅವರೊಂದಿಗೆ ಇರುವಂತೆ ಮಾಡಿ ನಮ್ಮ ರಕ್ಷಣೆಯ ಭಾರವನ್ನು ಕೂಡ ಸ್ವಾಮಿ ನೀನೇ ಹೊತ್ತುಕೋ, ನಮ್ಮಿಂದ ಸಾಧನೆಯನ್ನು ಮಾಡಿಸಿ ನಿನ್ನ ಧಾಮಕ್ಕೆ ಕರೆದುಕೋ ಎಂಬುದಾಗಿ ಆ ಸ್ವಾಮಿಯಲ್ಲಿ ಪ್ರಾರ್ಥಿಸುವಂತಹದ್ದು. ಸರ್ವಭೂಪಾಲ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರುತ್ತಾ ನಾವೆಲ್ಲರೂ ನೀಡುವಂತಹ ನೀರಾಜನವನ್ನು ಸ್ವೀಕಾರ ಮಾಡುತ್ತಾ ನಮ್ಮೆಲ್ಲರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಸ್ವಾಮಿ. ಅತ್ಯಂತ ಸುಂದರವಾಗಿರತಕ್ಕಂತಹ ವಾತಾವರಣದಲ್ಲಿ ಈ ಉತ್ಸವ ನಡೀತಾ ಇರುವಂತಹದ್ದಾಗಿದೆ. ರಾತ್ರಿಯ ವೇಳೆ ಅತ್ಯಂತ ಸುಮಧುರವಾಗಿರತಕ್ಕಂತಹ ಗಾನಗಳ ಮಧ್ಯದಲ್ಲಿ, ಗೋವಿಂದನ ನಾಮಸ್ಮರಣೆಯ ಮಧ್ಯದಲ್ಲಿ, ಭಕ್ತರ ಗೋವಿಂದ ಗೋವಿಂದ ಅನ್ನುವಂತಹ ನಿನಾದದ ಮಧ್ಯದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕಂತಹ ಭಗವಂತನ ಕೋದಂಡರಾಮಸ್ವಾಮಿಯ ವಿಶಿಷ್ಟವಾದಂತಹ ಉತ್ಸವ ಬ್ರಹ್ಮೋತ್ಸವ ನಡೀತಾ ಇದೆ. ಇದು ಸುಮ್ಮನೆ ನಮಗೆ ಸಿಗುವಂತಹದ್ದಲ್ಲ, ಬಹಳ ಪುಣ್ಯಾರ್ಜಿತವಾಗಿರತಕ್ಕಂತಹದ್ದು ಈ ಫಲ. ಗುರು ಹಿರಿಯರು ಮಾಡಿದಂತಹ ಪುಣ್ಯದ ಫಲವೋ ಅಥವಾ ನಮ್ಮೆಲ್ಲರ ವಿಶೇಷವಾಗಿರತಕ್ಕಂತಹ ಪುಣ್ಯದ ಫಲವೋ ಸುಮ್ಮನೆ ಮಾತ್ರ ದೊರಕುವುದಿಲ್ಲ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯ ನಾಮವು, ಸುಮ್ಮನೆ ದೊರಕುವುದೇ ಜನ್ಮ ಜನ್ಮಾಂತರದ ದುಷ್ಕರ್ಮ ಹೋದವಗಲ್ಲದೆ. ಜನ್ಮ ಜನ್ಮಾಂತರ ದುಷ್ಕರ್ಮಗಳೆಲ್ಲವೂ ಕೂಡ ದೂರವಾಗಬೇಕು. ಆಗ ಮಾತ್ರ ಆ ರಾಮನ ನಾಮ ನಮಗೆ ಬರುವಂತಹದ್ದಾಗ್ತಿದೆ, ನಾಲಿಗೆಯಲ್ಲಿ ನಲಿಯುವಂತಹದ್ದಾಗ್ತಿದೆ. ಭಕ್ತಿ ರಸದಲ್ಲಿ ತನ್ನ ಚಿತ್ತ ಪರವಶವಾಗಿ ಅಚ್ಯುತನ ನಾಮವ ಬಿಚ್ಚಿಟ್ಟುಕೊಂಡವಗಲ್ಲದೆ. ಸುಮ್ಮನೆ ದೊರಕುವುದೇ. ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡ್ತಾ ಇದ್ದಾರೆ.